ನಮಸ್ತೆ. ಸುಕೃತಿ ಪುಸ್ತಕ ಪರಿಚಯ ಚಾನೆಲ್ ಮೂಲಕ ಇವತ್ತು ನಾನು ನಿಮಗೆ ಪರಿಚಯಿಸಲು ಹೊರಟಿರುವ ಪುಸ್ತಕ ಸೈಬರ್ ವಂಚನೆ ಅಂತರ್ಜಾಲದ ಕರಾಳ ಮುಖ ಅಂತ. ಇದರ ಲೇಖಕರು ಶ್ರೀಯುತ ವಿಕ್ರಮ್ ಜೋಶಿಯವರು. ಇವರು ಮೂಲತಃ ಇಂಜಿನಿಯರ್. ಅಮೆರಿಕದಲ್ಲಿ ಎಂಜಿನಿಯರಿಂಗ್ ಸ್ನಾತಕೋತ್ತರ ಪದವಿಯನ್ನ ಮಾಡಿದ್ದಾರೆ. ಜೊತೆಗೆ ಇವರಿಗೆ ಕನ್ನಡ ಸಾಹಿತ್ಯದಲ್ಲಿ ವಿಶೇಷ ಆಸಕ್ತಿ ಒಲವು ಇದ್ದಿದ್ರಿಂದ ಕನ್ನಡ ಸಾಹಿತ್ಯದಲ್ಲೂ ಕೂಡ ಸ್ನಾತಕೋತ್ತರ ಪದವಿಯನ್ನು ಗಳಿಸಿದ್ದಾರೆ. ಮೂಲತಃ ಉತ್ತರ ಕನ್ನಡದವರು. ಈಗ ವೃತ್ತಿಗಾಗಿ ಅವರು ಮಹಾರಾಷ್ಟ್ರದಲ್ಲಿ ನೆಲೆಸಿದ್ದಾರೆ. ಇವರು ನಾಡಿನ ಹಲವಾರು ದಿನಪತ್ರಿಕೆ, ವಾರಪತ್ರಿಕೆ, ಮಾಸಪತ್ರಿಕೆಗಳಲ್ಲಿ ವಿಜ್ಞಾನ, ತಂತ್ರಜ್ಞಾನ, ಅಂತಾರಾಷ್ಟ್ರೀಯ ವಿದ್ಯಮಾನ, ಆರ್ಥಿಕತೆ ಹೀಗೆ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟ ಅಂಕಣಗಳನ್ನು, ಲೇಖನಗಳನ್ನು ಬರೆದಿದ್ದಾರೆ. ಬೇರೆ ಬೇರೆ ಪತ್ರಿಕೆಗಳಲ್ಲಿ ಬರೆದಿರುವ ಅಂಕಣಗಳ ಲೇಖನಗಳನ್ನು ಕೂಡ ಈ ಪುಸ್ತಕದಲ್ಲಿ ಸೇರಿಸಲಾಗಿದೆ. ಈ ಪುಸ್ತಕವನ್ನ ಪ್ರಕಟಿಸಿರೋರು ಪ್ರಕಾಶಕರು ಅಯೋಧ್ಯ ಪಬ್ಲಿಕೇಶನ್ಸ್ನವರು. 2024ರಲ್ಲಿ ಮೊದಲ ಮುದ್ರಣವಾಗಿದೆ. 2025ರಲ್ಲಿ ಮರುಮುದ್ರಣವಾಗಿದೆ. ನೋಡಿ, ನಮ್ಮ ಕಾಲದಲ್ಲಿ ಆಟ ಅಂದ್ರೆ ನಾವು ಹೊರಗಡೆ ಹೋಗಿ ಆಟ ಆಡೋವಿ, ಓದುವುದು ಅಂದ್ರೆ ಪುಸ್ತಕದಲ್ಲಿ ಓದೋವಿ, ಹಾಗೆ ಬರೆಯುವುದು ಪುಸ್ತಕ, ಪೆನ್ಸಿಲ್ಲು, ಸ್ಲೇಟು, ಬಳಪ ಆ ಥರ. ಈಗಿನ ಮಕ್ಕಳನ್ನೇ ನೋಡಿ ನೀವು, ಅವರು ಆಟ ಆಡೋದು ಮೊಬೈಲ್ನಲ್ಲಿ, ಕಂಪ್ಯೂಟರ್ನಲ್ಲಿ, ಓದೋದು, ಬರೆಯುವುದು ಎಲ್ಲವುದೂ ಕಂಪ್ಯೂಟ್ರು, ಲ್ಯಾಪ್ಟಾಪು ಈ ಥರ. ಹಾಗಾಗಿ ಈಗಿನ ಮಕ್ಕಳು ಜೊತೆಗೆ ಅವರ ಪೋಷಕರು ಹಾಗೆ ಅಜ್ಜ ಅಜ್ಜಿಯರು ಅಂತಾನು ಅನ್ಕೊಳ್ಳಿ, ಹೆಚ್ಚಿಗೆ ಮೊಬೈಲು, ಲ್ಯಾಪ್ಟಾಪು ಇವುಗಳನ್ನೆಲ್ಲ ಯೂಸ್ ಮಾಡ್ತಾರೆ. ಆ್ಯಂಡ್ ಎಲ್ಲ ವ್ಯವಹಾರಗಳು ಅಂತರ್ಜಾಲದಲ್ಲೇ ಆಗ್ತಾ ಇದೆ, ಓದೋದು, ಬರೆಯೋದು ಎಲ್ಲ. ಹೀಗೆ ಈಗ ತಂತ್ರಜ್ಞಾನದಲ್ಲಿ ಉಪಯೋಗಗಳು ಎಷ್ಟಿದೆಯೋ ಅದೇ ಥರ ದುರುಪಯೋಗಗಳು ಆಗ್ತಾ ಇವೆ. ಈ ರೀತಿ ತಂತ್ರಜ್ಞಾನದ ದುರುಪಯೋಗಕ್ಕೆ ಬಲಿಯಾಗುವುದು ಸೈಬರ್ ವಂಚನೆಯ ಜಾಲಕ್ಕೆ ಬಿದ್ದಂಗೆ. ಅದರ ಬಗ್ಗೆ ಜಾಗೃತಿ ಮೂಡಿಸೋಕ್ಕೋಸ್ಕರ ಇವಾಗ ವಿಕ್ರಮ್ ಜೋಶಿ ಅವರು ಈ ಪುಸ್ತಕದಲ್ಲಿ ಶುರುನಲ್ಲೇ ಹೇಳ್ತಾರೆ ನೋಡಿ. 29 ಅಧ್ಯಾಯಗಳಲ್ಲಿ ಅವರ ಮೊದಲನೇ ಅಧ್ಯಾಯ ಸೈಬರ್ ವಂಚನೆ ಎನ್ನುವ 10 ತಲೆಯ ರಾವಣ. ಅಲ್ಲಿ ಕೆಲವೊಂದು ರೂಪಗಳನ್ನ ಹೇಳಿದ್ದಾರೆ. ಇದು ಮೊದಲನೇ ಅಧ್ಯಾಯದಲ್ಲಿ. ಮುಂದೆ ಹೋಗ್ತಾ ಎಲ್ಲವನ್ನೂ ಡಿಟೇಲ್ ಆಗಿ ಹೇಳಿದ್ದಾರೆ. ಈಗ ವಂಚನೆಯ ರೂಪಗಳು ಅಂದ್ರೆ ಅವ್ರು ಹೇಳಿರೋದು ಕೊರಿಯರ್ ಅಥವಾ ಪಾರ್ಸಲ್ ಸ್ಕ್ಯಾಮ್, ಜ್ಯೂಸ್ ಜಾಕಿಂಗ್, ವರ್ಕ್ ಫ್ರಮ್ ಹೋಮ್ ಸ್ಕ್ಯಾಮ್, ಬ್ಯಾಂಕಿಂಗ್ನಲ್ಲಿ ಮೋಸ, ಡೇಟಿಂಗ್ ಆ್ಯಪ್ನಲ್ಲಿ ಸುಲಿಗೆ, OTP ಸ್ಕ್ಯಾಮ್, ಇನ್ಸ್ಟೆಂಟ್ ಲೋನ್ ಅಥವಾ ಸುಲಭ ಸಾಲ ಎಂಬ ಹಗರಣ, ನಕಲಿ ಸಿಮ್ ಮೂಲಕ ದರೋಡೆ, ಆನ್ಲೈನ್ ಮಾರಾಟ ಮಳಿಗೆಯಲ್ಲಿ ದರೋಡೆ, ನಕಲಿ ಗ್ರಾಹಕವಾಣಿ ರೂಪದಲ್ಲಿ ವಂಚನೆ, ಹೀಗೆ ಬೇರೆ ಬೇರೆ ಥರದಲ್ಲಿ ಯಾವ್ಯಾವ ಥರ ವಂಚನೆ ಮಾಡ್ತಾರೆ ಅಂತ ವಿಸ್ತೃತವಾಗಿ ತಿಳಿಸಿದ್ದಾರೆ. ಹಾಗಾಗಿ ಈಗ ನಿಮಗೆ ಗೊತ್ತು, ಎಲ್ಲ ಕಡೆ, ವಿಶ್ವದ ಎಲ್ಲ ಕಡೆ ನಮ್ಮ ವ್ಯವಹಾರಗಳು ಡಿಜಿಟಲ್ ಯುಗ ಈಗ. ಸೊ ನಮ್ಮ ಎಲ್ಲ ವ್ಯವಹಾರಗಳು ಅಂತರ್ಜಾಲದ ಮೂಲಕವೇ ಆಗತ್ತೆ. ಈ ಅಂತರ್ಜಾಲದ ಮೂಲಕ ಡಿಜಿಟಲ್ ಪ್ರಪಂಚದಲ್ಲಿ ನಾವು ಮಾಡುವ ವ್ಯವಹಾರಗಳ ದುರುಪಯೋಗವನ್ನ ಕೆಲವು ವಂಚಕರು ಬಳಸ್ಕೊತಾ ಇದ್ದಾರೆ. ಹಾಗಾಗಿ ಇದನ್ನ ಸೈಬರ್ ವಂಚನೆ ಅಂತ ಅಥವಾ ಸೈಬರ್ ಕ್ರೈಮ್ ಅಂತ ಹೇಳ್ತೀವಿ. ವಿಶ್ವದಾದ್ಯಂತ ಈ ಸೈಬರ್ ಕ್ರೈಮ್ ಜಾಲ ದೊಡ್ಡದಾಗಿ ಹರಡಿದೆ. ನಮ್ಮ ಭಾರತ ದೇಶದಲ್ಲಿ ಜನಸಂಖ್ಯಾ ದಟ್ಟಣೆ ಜಾಸ್ತಿ ಇರುವುದರಿಂದ ಹೆಚ್ಚು ಜನ ಇದಕ್ಕೆ ಬಲಿಯಾಗುವುದನ್ನ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಜನರಲ್ಲಿ ಈ ಸೈಬರ್ ವಂಚನೆ ಮತ್ತು ಸೈಬರ್ ಪ್ರಪಂಚದ ಬಗ್ಗೆ ಜಾಗೃತಿ ಮೂಡಿಸುವುದಕ್ಕೋಸ್ಕರ ವಿಕ್ರಮ್ ಜೋಶಿ ಅವರು ಒಳ್ಳೆ ಉತ್ತಮ ಪುಸ್ತಕ ಬರೆದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಈ ಪುಸ್ತಕ. ಈ ಪುಸ್ತಕದಲ್ಲಿ ಸೈಬರ್ ವಂಚನೆ ಅಂದ್ರೆ ಏನು ಅಂತ ಶುರು ಮಾಡಿಕೊಂಡು ಈ ವಂಚಕರು ಈ ತಂತ್ರಜ್ಞಾನವನ್ನ ಹೇಗೆ ದುರುಪಯೋಗ ಪಡಿಸ್ಕೋತಾರೆ, ಅದರಿಂದ ನಾವು ಹೇಗೆ ತಪ್ಪಿಸ್ಕೋಬೇಕು, ಈ ವಂಚನೆಗೆ ನಾವು ಬಲಿಯಾಗದೆ ಇರ್ಬೇಕಾದ್ರೆ ಡೂಸ್ ಅಂಡ್ ಡೋಂಟ್ಸ್ ಅಂತಾರಲ್ಲ, ಅದನ್ನೆಲ್ಲ ತಿಳಿಸಿದ್ದಾರೆ. ಹಾಗೆ ಅಕಸ್ಮಾತ್ ನಾವೇನಾದ್ರೂ ಈ ವಂಚನೆಯಲ್ಲಿ ಸಿಕ್ಕಾಕೊಂಡ್ರೆ ಅದರಿಂದ ಆಚೆ ಬರುವುದು ಹೇಗೆ, ಅಥವಾ ನಾವು ಯಾರಿಗೆ ಕಂಪ್ಲೇಂಟ್ ಮಾಡಬೇಕು, ಅವರುಗಳ ವೆಬ್ಸೈಟ್ಗಳು, ಇಮೇಲ್ ಅಡ್ರೆಸ್ಗಳು, ಟೆಲಿಫೋನ್ ನಂಬರ್ಗಳು, ಟ್ವಿಟರ್ ಖಾತೆ, ಹೀಗೆ ಎಲ್ಲ ಪರಿಹಾರನೂ ಕೂಡ ಸೂಚಿಸಿದ್ದಾರೆ. ಒಟ್ಟಿನಲ್ಲಿ ಸೈಬರ್ ಪ್ರಪಂಚಕ್ಕೆ ಹಾಗೂ ಡಿಜಿಟಲ್ ಯುಗಕ್ಕೆ ನಮ್ಮಲ್ಲಿ ಹೇಗೆ ಅದನ್ನ ಬಳಸ್ಕೋಬೇಕು ಅನ್ನೋದಕ್ಕೆ ಉತ್ತಮ ಜಾಗೃತಿ ಮೂಡಿಸಿದ್ದಾರೆ. ಇನ್ನು ಇದೊಂದು ಪುಟ್ಟ ಪುಸ್ತಕ, ಸುಮಾರು ಒಂದು 145-150 ಪುಟಗಳ ಒಳಗೆ ಇದೆ. ತುಂಬಾ ಚೆನ್ನಾಗಿದೆ. ಇದರಲ್ಲಿ ಮಾಹಿತಿಯನ್ನ 29 ಪುಟ್ಟ ಅಧ್ಯಾಯಗಳಲ್ಲಿ ತಿಳಿಸಿದ್ದಾರೆ. ಹಾಗಾಗಿ ಓದಕ್ಕೂ ತುಂಬಾ ಚೆನ್ನಾಗಿದೆ. ಹಾಗೆ ಇವರ ಭಾಷೆ ಮತ್ತು ಬರೆಯುವ ಶೈಲಿ ಎಲ್ಲವೂ ಸರಳವಾಗಿ ಸುಂದರವಾಗಿದೆ. ಯಾರಿಗಾದ್ರೂ ಅರ್ಥವಾಗುತ್ತೆ.
ಈ ಪುಸ್ತಕನ ಜನಸಾಮಾನ್ಯರು ಮಾತ್ರ ಅಂತಲ್ಲ, ಎಲ್ಲರೂ ಓದ್ಬಹುದು. ಅಂದ್ರೆ ತಂತ್ರಜ್ಞಾನ ತಿಳಿದಿರೋರು ಓದ್ಬಹುದು. ಯಾಕೆಂದ್ರೆ ಎಷ್ಟೊಂದು ಸತಿ ತಂತ್ರಜ್ಞಾನ ತಿಳಿದಿರೋರು ಕೂಡ ಈ ತರ ವಂಚನೆ ಜಾಲದಲ್ಲಿ ಸಿಕ್ಕಾಕೊಂಡಿರೋದು ಉಂಟು. ಹಾಗಾಗಿ ಪ್ರತಿಯೊಬ್ಬರು ವಯಸ್ಸಿನ ವಯಸ್ಸಿನ ಮಿತಿನೂ ಇಲ್ದಲೇನೆ, ಹಾಗೆ ಯಾರು ಬೇಕಾದ್ರೂ ಈ ಪುಸ್ತಕ ಓದ್ಬೋದು. ಇನ್ಫ್ಯಾಕ್ಟ್ ಎಲ್ಲರೂ ಈ ಪುಸ್ತಕ ಓದ್ಬೇಕು, ಅಷ್ಟು ಚೆನ್ನಾಗಿದೆ ಇದರಲ್ಲಿ. ನಿಮಗೆ ತಂತ್ರಜ್ಞಾನದ ಬಗ್ಗೆ ಸ್ವಲ್ಪ ಮಾಹಿತಿ ಇದ್ರೂನು ಇಲ್ಲದೆ ಹೋದ್ರೇನು ಈ ಪುಸ್ತಕದಲ್ಲಿ ತುಂಬಾ ಮಾಹಿತಿ ನಿಮಗೆ ಸಿಕ್ಕತ್ತೆ. ಇವಾಗ ನಮ್ಗೆಲ್ಲರಿಗೂ ಗೊತ್ತು, ಸಾಮಾನ್ಯ ನಮ್ಗೆ ಇಮೇಲ್ನಲ್ಲಾಗ್ಲಿ, ವಾಟ್ಸಾಪ್ನಲ್ಲಾಗ್ಲಿ, SMS ನಲ್ಲಾಗ್ಲಿ ಬರ್ತಾ ಇರುತ್ತೆ, ಯಾವುದೋ ಒಂದು ಲಿಂಕ್ ಕ್ಲಿಕ್ ಮಾಡಿ ನಿಮಗೆ ದುಡ್ಡು ಬರುತ್ತೆ, ಅಥವಾ ನೀವು ಯಾವುದೋ ಒಂದು ಬ್ಯಾಂಕ್ಗೆ ಮೋಸ ಮಾಡ್ಬಿಟ್ಟಿದ್ದೀರಾ, ನೀವು ಜೈಲ್ಗೆ ಹೋಗ್ಬಿಡ್ತೀರಾ, ಅದನ್ನ ತಪ್ಪಿಸ್ಕೋಬೇಕಾದ್ರೆ ಈ ನಂಬರ್ಗೆ ಫೋನ್ ಮಾಡಿ, ಹೀಗೆ ಏನೇನೋ ಕರೆಗಳು ಬಂದು ಎಷ್ಟೊಂದು ಜನ ದುಡ್ಡು ಕಳ್ಕೊಂಡಿದ್ದಾರೆ. ಪ್ರಾಣಹಾನಿ, ಮಾನಹಾನಿ, ಧನಹಾನಿ ಎಲ್ಲ ಆಗಿದೆ ಈ ಸೈಬರ್ ಲೋಕದ ವಂಚನೆಯ ಜಾಲದಲ್ಲಿ ಸಿಲುಕಿದವರಿಗೆ. ಹಾಗಾಗಿ ನಾವು ಇದ್ರ ಬಗ್ಗೆ ಜಾಗೃತ ಆಗಿರ್ಬೇಕು. ಯಾವ್ಯಾವ ತರ ವಂಚನೆ ಮಾಡ್ತಾರೆ, ನಾವು ಅದಕ್ಕೆ ಯಾವ್ಯಾವ ತರ ಜಾಗರೂಕತೆಯನ್ನು ವಹಿಸ್ಕೋಬೇಕು ಅದನ್ನೆಲ್ಲ ತಿಳ್ಕೊಬೇಕು. ಲಿಂಕ್ ಕಂಡಾಗ 1000 ಸಲ ಮಾಡಿ ಥಿಂಕ್, ಅದೊಂದು ಹಾಕಿದ್ದಾರೆ. ಆಮೇಲೆ ಇತ್ತೀಚೆಗೆ ನಮಗೆ ಗೊತ್ತಲ್ವಾ, ಕೃತಕ ಬುದ್ಧಿಮತ್ತೆ, AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇದು ಎಲ್ಲೆಲ್ಲೂ ಪ್ರಚಲಿತದಲ್ಲಿರುವ ವಿಷಯ ಈಗ. ಸೊ ಈ ತಂತ್ರಜ್ಞಾನದನ್ನ ನಾವು ಹೇಗೆ ಸದುಪಯೋಗ ಮಾಡ್ಕೋಬಹುದು, ಅದೇ ತರ ಈ ವಂಚಕರು ಅದನ್ನ ದುರುಪಯೋಗ ಮಾಡ್ಕೋತಾರೆ. ಈ ಕೃತಕ ಬುದ್ಧಿಮತ್ತೆ ಉಪಯೋಗಿಸ್ಕೊಂಡು ಡೀಪ್ ಫೇಕಿಂಗ್ ಅಂತ ವಂಚಕರು ಮಾಡೋದು. ಅಂದ್ರೆ ಈ ವಿಡಿಯೋ ಮಾರ್ಫ್ ಮಾಡೋದು, ಆಡಿಯೋ ಮಾರ್ಫ್ ಮಾಡೋದು, ಇಮೇಜಸ್ ತಗೊಂಡು ಮಾರ್ಫ್ ಮಾಡೋದು, ಆ ತರ ಬೇರೆ ಬೇರೆ ವಂಚನೆಯ ಜಾಲಗಳನ್ನ ಕಂಡಿಡ್ಕೊಂಡಿದ್ದಾರೆ. ಹಾಗೆ ತಂತ್ರಜ್ಞಾನ ಮುಂದೆ ಹೋಗ್ತಾ ಹೋಗ್ತಾ ಇದ್ದಂಗೆನೆ ಇವರ ವಂಚನೆಯ ಜಾಲನು ದೊಡ್ಡದಾಗ್ತಾ ಇದೆ, ಮತ್ತೆ ಎಲ್ಲ ತಂತ್ರಜ್ಞಾನದ ಲೂಪ್ ಹೋಲ್ಗಳನ್ನ ಉಪಯೋಗಿಸ್ಕೊತಾ ಇದ್ದಾರೆ. ಹಾಗಾಗಿ ಖಂಡಿತ ನಾವು ಈ ಪುಸ್ತಕ ಓದಿ ಅದ್ರ ಬಗ್ಗೆ ನಾವು ಜಾಗರೂಕರಾಗಬೇಕು. ಅದಲ್ದಲೇನೆ ಈಗ ನೋಡಿ, ಎಲ್ಲ ಮಕ್ಕಳಿಂದ ಹಿಡಿದು ಟೀನೇಜರ್ಸ್ ಆಗ್ಲಿ, ಚಿಕ್ಕ ಮಕ್ಕಳಾಗ್ಲಿ, ದೊಡ್ಡವರಾಗ್ಲಿ, ಸಾಮಾಜಿಕ ಜಾಲತಾಣ ತುಂಬಾ ಬಳಸ್ತೀವಿ. ಸೊ ಸಾಮಾಜಿಕ ಜಾಲತಾಣದಲ್ಲಿ ನಾವು ಯಾವ ನಿಯಮಗಳನ್ನು ಪಾಲಿಸ್ಬೇಕು, ಈಗ ಮಕ್ಕಳು ಫೋಟೋಗಳನ್ನೆಲ್ಲ ಅಪ್ಲೋಡ್ ಮಾಡೋದು, ನಾವು ಏನು ಅಂದ್ರೆ ಅದೆಲ್ಲ ಶೇರ್ ಮಾಡ್ಕೋತೀವಿ ವಿಷಯಗಳು, ಫೋಟೋಗಳಾಗ್ಲಿ, ಮಾಹಿತಿಗಳಾಗ್ಲಿ, ಅದನ್ನ ಮಾಡಬಾರ್ದು. ಅಷ್ಟೇ ಯಾಕೆ, ನಾವು ಫ್ರೀ ವೈಫೈ ಸಿಕ್ಕತ್ತೆ ಅಂತ ಎಲ್ಲೆಲ್ಲೋ ಮೊಬೈಲ್ ಚಾರ್ಜ್ ಹಾಕ್ತೀವಿ, ಅಲ್ಲಿಯೂ ಕೂಡ ನಾವು ಟ್ರ್ಯಾಪ್ ಆಗಬಹುದು, ಈ ವಂಚನೆಗೆ ಸಿಕ್ಕಾಕೋಬಹುದು. ಅದಕ್ಕೋಸ್ಕರ ನಾವು ಹೇಗೆ ಈ ಜಾಲದಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಮತ್ತು ಇದರ ಜಾಗೃತರಾಗಿರೋದು ಹೇಗೆ ಅಂತ ತುಂಬಾ ಚೆನ್ನಾಗಿ ತಿಳಿಸಿದ್ದಾರೆ. ಹಾಗೆ ಬೇರೆ ಬೇರೆ ಅಧ್ಯಾಯಗಳಿವೆ ನೋಡಿ ಇದರಲ್ಲಿ. ಡೀಪ್ ಫೇಕ್ ಇದೆ, ಆಮೇಲೆ ಆಧಾರ ದತ್ತಾಂಶ ಬಳಸಿ ಹೇಗೆ ವಂಚನೆ ಮಾಡ್ತಾರೆ, ಆಮೇಲೆ ಕ್ರಿಪ್ಟೋ ಕರೆನ್ಸಿ. ಇವಾಗ ಎಲ್ಲೆಲ್ಲೂ ಕ್ರಿಪ್ಟೋ ಕರೆನ್ಸಿ ಬಗ್ಗೆನೂ ಮಾತಾಡ್ತೀವಲ್ವಾ, ಕ್ರಿಪ್ಟೋ ಕರೆನ್ಸಿಯಿಂದ ನಮ್ಗೆ ಯಾವ ತರ ಮೋಸ ಆಗುತ್ತೆ. ಆಮೇಲೆ ಇನ್ನೊಂದು OTP ಸ್ಕ್ಯಾಮ್ಗಳು, ಇವೆಲ್ಲ ತುಂಬಾ ಕಾಮನ್ ಆಗೋದು ಬ್ಯಾಂಕ್ನಲ್ಲಾಗೋ ಸೈಬರ್ ವಂಚನೆಗಳು. ಆಮೇಲೆ ವರ್ಕ್ ಫ್ರಮ್ ಹೋಮ್, ನೀವು ಮನೇಲೇ ಕುತ್ಕೊಂಡು ಇದು ಮಾಡಿ ನಿಮಗೆ ದುಡ್ಡು ಕೊಡ್ತೀವಿ, ಈ ತರ ಬೇಕಾದಷ್ಟು ಈ ತರ ತುಂಬಾ ಚೆನ್ನಾಗಿ ಪುಟ್ಟ ಪುಟ್ಟ ಚಾಪ್ಟರ್ ಅಲ್ಲಿ ತಿಳಿಸಿದ್ದಾರೆ. ಪಾರ್ಸಲ್ ಸ್ಕ್ಯಾಮು, ಆಮೇಲೆ ಸಾಮಾಜಿಕ ಜಾಲತಾಣ ಮತ್ತೆ ಡೇಟಾ ಮೈನಿಂಗು, ತುಂಬಾ ಹಾಗೆ ಬೇಕಾದಷ್ಟು ಅಧ್ಯಾಯಗಳನ್ನ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಜೊತೆಗೆ ನಾವು ತಿಳಿದಲೇನೆ ಎಷ್ಟೊಂದು ವಿಷಯ ಜಾರ್ಗನ್ಸ್, ಟೆಕ್ನಾಲಜಿಕಲ್ ಜಾರ್ಗನ್ಸ್ ಯೂಸ್ ಮಾಡ್ತೀವಲ್ವಾ, ಲೈಕ್ ಹ್ಯಾಕಿಂಗ್ ಅಂದ್ರೆ ಹ್ಯೂಮನ್ ಹ್ಯಾಕಿಂಗ್, ಮೆಷಿನ್ ಹ್ಯಾಕಿಂಗ್, ಜ್ಯೂಸ್ ಜಾಕಿಂಗ್, ಟ್ರೋಲಿಂಗ್, ಈ ತರ ಬೇರೆ ಬೇರೆ ಜಾರ್ಗನ್ಸ್ ಯೂಸ್ ಮಾಡ್ತೀವಿ, ಅವುಗಳ ಅರ್ಥನೂ ತಿಳಿಸಿದ್ದಾರೆ, ಅದು ಆಕ್ಚುಲಿ ಏನು ಇದು ಅಂತ. ಆಮೇಲೆ ಎಷ್ಟೊಂದು ಸತಿ ನಾವು ಈ ಜಾಲಕ್ಕೆ ಸಿಕ್ಕಾಕೊಂಡು ನಮ್ಮ ವೈಯಕ್ತಿಕ ಮಾಹಿತಿಗಳನ್ನು ಹಂಚ್ಕೊಂಡ್ಬಿಟ್ರೆ ಬ್ಲ್ಯಾಕ್ ಮೇಲ್ಗೆ ಒಳಗಾಗಬಹುದು, ಅಥವಾ ನಮ್ದು ಬ್ಯಾಂಕ್ ಬೇರೆ ಬೇರೆ ಪಾಸ್ವರ್ಡ್ಗಳು, ಈಗ ಎಲ್ಲದಕ್ಕೂ ಪಾಸ್ವರ್ಡ್ ಪ್ರೊಟೆಕ್ಟೆಡ್ ಈ ಡಿಜಿಟಲ್ ಯುಗದಲ್ಲಿ. ನಮ್ಮ ಪಾಸ್ವರ್ಡ್ನ ಹ್ಯಾಕ್ ಮಾಡಿ ತಗೋತಾರೆ, ನಮ್ಮ ಬ್ಯಾಂಕಲ್ಲಿರೋ ದುಡ್ಡು ಖಾಲಿ ಆಗತ್ತೆ. ಇದಕ್ಕೆಲ್ಲ ನಾವು ಜಾಗೃತರಾಗಿರ್ಬೇಕು ಅಂದ್ರೆ ಈ ಪುಸ್ತಕಗಳನ್ನ ಖಂಡಿತ ಈ ಪುಸ್ತಕವನ್ನ ಓದಬೇಕು. ನೀವೇ ಎಲ್ಲ ಓದಿ, ಅವಾಗ ಗೊತ್ತಾಗತ್ತೆ. ಈ ಪುಸ್ತಕನ ಓದಿ ಮುಗಿಸಿದ್ಮೇಲೆ ನಮ್ಗೆ ಅನ್ಸುತ್ತೆ ಎಷ್ಟೊಂದು ವಿಷಯ ನಮ್ಗೆ ಗೊತ್ತಿರ್ಲಿಲ್ಲ ಅಲ್ವಾ ಅಂತ ಅನ್ಸುತ್ತೆ. ಅಂಡ್ ಎಷ್ಟೊಂದು ಜನಕ್ಕೆ ಅನ್ನಿಸ್ಬಹುದು, ನಾ ಈ ಪುಸ್ತಕನ ಮುಂಚೆನೆ ಓದಿ ಈ ವಿಷಯ ತಿಳ್ಕೊಂಡಿದ್ದಿದ್ರೆ ನನ್ಗೆ ಎಷ್ಟೊಂದು ಮೋಸ ಆಗ್ತಿರ್ಲಿಲ್ಲ ಅಲ್ವಾ ಅಂತಾನು ಅನ್ಸುತ್ತೆ ಆಮೇಲೆ. ಹಾಗೆ ಇದರಿಂದ ಓದಿ ನಾವು ಜಾಗೃತರಾಗಿ ಬೇರೆಯವ್ರಿಗೂ ಕೂಡ ಮಾರ್ಗದರ್ಶನ ಮಾಡಬಹುದು. ಆದ್ರೆ ಜೋಪಾನ, ನೀವು ಆನ್ಲೈನ್ ನಲ್ಲಿ ಪುಸ್ತಕ ತಗೊಳ್ಳೋ ಹಾಗಿದ್ರೆ ಸರಿಯಾದ ಲಿಂಕ್ ಕ್ಲಿಕ್ ಮಾಡ್ತೀರಾ ತಾನೇ. ನಮಸ್ಕಾರ, ಧನ್ಯವಾದಗಳು.